ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ತಗೊಂಡು ಹೊರಗೆ ಬಂದ ಮೇಲೆ ಫಸ್ಟ್ ಟೈಮ್ ಲೈವ್ ಅಲ್ಲಿ ಮಾತಾಡಿದ್ದಾರೆ. ಈ ಸಲ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಿಲ್ಲ ಅಂತ ಹೇಳಿದ್ಯಾಕೆ, ಹಾಗೆ ಫ್ಯಾನ್ಸ್ ಅಲ್ಲಿ ಕ್ಷಮೆ ಕೇಳಿದ್ಯಾಕೆ, ನಟಿ ರಚಿತಾ ರಾಮ್ ಹಾಗೂ ರಕ್ಷಿತಾ ಪ್ರೇಮ್ ಮತ್ತು ನಟ ಧನ್ವೀರ್ಗೆ ಧನ್ಯವಾದ ಹೇಳಿದ್ಯಾಕೆ, ಇದೆಲ್ಲದಕ್ಕೂ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ವಿಷಯನ ತಿಳ್ಕೊಳ್ಳೋಣ. ದರ್ಶನ್ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಬರ್ತ್ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ಅವರಿಗೆ ಸರ್ಪ್ರೈಸ್ ಕೊಟ್ಟು, ನನಗೆ ನನ್ನ ಹೆಂಡತಿ ಮಗನೇ ನನ್ನ ಪ್ರಪಂಚ, ನಾನು ಇನ್ನು ಮುಂದೆ ಎಲ್ಲೂ ಹೋಗಲ್ಲ ಅನ್ನೋ ಪೋಸ್ಟ್ ಹಾಕಿದ್ರು. ಅದಕ್ಕೆ ಫ್ಯಾನ್ಸ್ ಕೂಡ ಫುಲ್ ಖುಷಿಯಾಗಿ, ಬಾಸ್ ನೀವು ಯಾವಾಗ್ಲೂ ಹೀಗೆ ಅತ್ತಿಗೆ ಜೊತೆ ಯಾವಾಗ್ಲೂ ಹ್ಯಾಪಿ ಆಗಿರಿ, ನಮ್ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತೆಲ್ಲ ಕಮೆಂಟ್ ಮಾಡಿದ್ರು. ಹೀಗಿರುವಾಗ ಮತ್ತೊಂದು ಸುದ್ದಿ ವೈರಲ್ ಆಗಿತ್ತು. ದರ್ಶನ್ ಅವರು KVN ಪ್ರೊಡಕ್ಷನ್ ಹಾಗೂ ಸೂರಪ್ಪ ಬಾಬು ಅವರ ಸಿನಿಮಾದ ಅಡ್ವಾನ್ಸ್ ದುಡ್ಡನ್ನ ವಾಪಸ್ ಕೊಟ್ಟಿದ್ದಾರೆ ಅಂತೆಲ್ಲ ಸುದ್ದಿ ಆಗಿತ್ತು. ಆ ಒಂದು ಪೋಸ್ಟ್ ನೋಡಿದಾಗ ಫ್ಯಾನ್ಸ್ಗೂ ಕೂಡ ಶಾಕ್ ಆಗಿತ್ತು. ಏನಪ್ಪಾ ಇದು, ನಮ್ ಡಿ ಬಾಸ್ ಸಿನಿಮಾ ದುಡ್ಡನ್ನ ವಾಪಸ್ ಕೊಟ್ಬಿಟ್ರಾ? ಹಾಗಾದ್ರೆ ಅವ್ರು ಇನ್ ಮುಂದೆ ಸಿನಿಮಾ ಮಾಡ್ತಾರ ಅಥವಾ ಮಾಡಲ್ವಾ, ಇಲ್ಲ ರಾಜಕೀಯಕ್ಕೆ ಏನಾದ್ರೂ ಎಂಟ್ರಿ ಕೊಡ್ತಾರಾ, ಹೀಗೆಲ್ಲ ಪ್ರಶ್ನೆ ಕಾಡ್ತಿತ್ತು. ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ವತಃ ದರ್ಶನ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಹಾಗೆ ದರ್ಶನ್ ಅವರು ಬರ್ತ್ಡೇ ಯಾಕೆ ಸೆಲೆಬ್ರೇಟ್ ಮಾಡ್ಕೋತಿಲ್ಲ, ಅವರ ಕ್ಲೋಸ್ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳಿದ್ಯಾಕೆ, ನೆಕ್ಸ್ಟ್ ಸಿನಿಮಾ ಮಾಡ್ತಾರ ಅಥವಾ ಮಾಡಲ್ವಾ, ಹಾಗೆ ಲೈವ್ ಅಲ್ಲಿ ಬಂದು ಏನ್ ಹೇಳಿದ್ರು, ಇದೆಲ್ಲದಕ್ಕೂ ಸ್ಪಷ್ಟನೆ ಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ಇವತ್ತು ಸ್ವತಃ ದರ್ಶನ್ ಅವರೇ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಫಸ್ಟ್ ನನ್ನ ಎಲ್ಲಾ ಅಭಿಮಾನಿಗಳಿಗೂ ಕ್ಷಮೆ ಕೇಳ್ತೀನಿ. ನೀವೆಲ್ಲರೂ ನನ್ನ ಬರ್ತ್ಡೇಗೆ ವೇಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ನನ್ ಬರ್ತ್ಡೇಗೋಸ್ಕರ ಎಷ್ಟೋ ದೂರದ ಊರಿಂದ ನನ್ ನೋಡಕ್ ಬರ್ತೀರಾ. ನನ್ಗೋಸ್ಕರ ಕೇಕ್ ತರೋದಾಗಿರ್ಲಿ, ಗಿಫ್ಟ್ ತರೋದಾಗಿರ್ಲಿ, ಫೋಟೋಸ್ ಆಗಿರ್ಲಿ, ವಿಡಿಯೋಸ್ ಆಗಿರ್ಲಿ, ನಂಗೋಸ್ಕರ ಇಷ್ಟೆಲ್ಲ ಮಾಡ್ತೀರಾ. ನೀವು ಕೂಡ ಈ ಪ್ರೀತಿಗೆ ನಾನ್ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಈ ಸಲ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಿಲ್ಲ, ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ಲ. ನಂಗೆ ತುಂಬಾ ಹೊತ್ತು ನಿಲ್ಲೋಕಾಗಲ್ಲ. ಅದು ಯಾಕೆ ಅಂತ ನಿಮ್ಗೂ ಕೂಡ ಗೊತ್ತು. ಇನ್ನು ಆಪರೇಷನ್ ಅಂತ ಮಾಡಿಸ್ಲೇಬೇಕು, ಅದನ್ನ ಬಿಡೋ ಹಾಗೆ ಇಲ್ಲ. ಆದ್ರೆ ಅದಕ್ಕೂ ಮುಂಚೆ ಇಂಜೆಕ್ಷನ್ ತಗೊಳ್ತಿದ್ದೀನಿ. ಇಂಜೆಕ್ಷನ್ ಪವರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ. ಪವರ್ ಕಮ್ಮಿ ಆಗ್ತಾ ಇದ್ದ ಹಾಗೆ ವಾಪಸ್ ಅದೇ ಮೊದಲಿನ ತರ ಬೆನ್ನು ನೋವು ಹಾಗೂ ಕಾಲ್ ನೋವು ಎಲ್ಲ ಮತ್ತೆ ಶುರುವಾಗುತ್ತೆ. ಹಾಗಾಗಿ ನಂಗೆ ತುಂಬಾ ಹೊತ್ತು ನಿಂತ್ಕೊಳ್ಳೋಕೆ ಆಗಲ್ಲ. ಅದೇ ಕಾರಣಕ್ಕೆ ಈ ಸಲ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಿಲ್ಲ ಅಂತ ಹೇಳಿದ್ದಾರೆ. ಇನ್ನು 2 ಸಿನಿಮಾದ ಅಡ್ವಾನ್ಸ್ ದುಡ್ಡನ್ನ ವಾಪಸ್ ಕೊಟ್ಟಿರೋದು ನಿಜ. ಪ್ರೇಮ್ ಹಾಗೂ ಸೂರಪ್ಪ ಬಾಬು ಅವರ ಅಡ್ವಾನ್ಸ್ ದುಡ್ಡನ್ನ ವಾಪಸ್ ಕೊಟ್ಟಿದ್ದೀನಿ. ಯಾಕಂದ್ರೆ ನಂಗೆ ಆರೋಗ್ಯ ಸರಿ ಇಲ್ಲದ ಕಾರಣ, ಹಾಗೆ ಪ್ರೊಡ್ಯೂಸರ್ಗೂ ತುಂಬಾನೇ ಕಮಿಟ್ಮೆಂಟ್ ಇರುತ್ತೆ. ಹಾಗಾಗಿ ದುಡ್ಡು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಂತ ಸಿನಿಮಾ ಮಾಡೋದನ್ನ ಬಿಡ್ತಿಲ್ಲ. ನನ್ನ ಆರೋಗ್ಯ ಸರಿ ಹೋದ ಮೇಲೆ ನನ್ನ ಗುರು ಪ್ರೇಮ್ ಅವ್ರ ಜೊತೆ ಖಂಡಿತ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಾನು ಕಷ್ಟದ ಸಮಯದಲ್ಲಿದ್ದಾಗ ನಟ ಧನ್ವೀರ್ ಆಗಿರಬಹುದು, ಹಾಗೆ ನಟಿ ರಚಿತಾ ರಾಮ್ ಮತ್ತು ರಕ್ಷಿತಾ ಅವರಾಗಿರ್ಬೋದು, ಹೀಗೆ ಇನ್ನು ಹಲವಾರು ಜನ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗೆ ನನ್ನ ಅಭಿಮಾನಿಗಳು ಕೂಡ ನಂಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ನೀವಿಲ್ದೆ ನಾನು ಇಲ್ಲ, ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಹೇಳಿದ್ದಾರೆ. ಇನ್ನು ಇವರ ನಿಜ ಜೀವನದಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅಥವಾ ಬೇರೆ ಏನಾದ್ರೂ ಆಗಿರಬಹುದು. ಆದ್ರೆ ಈ ರೀತಿ ಆರೋಗ್ಯದ ಸಮಸ್ಯೆ ಇದೆ ಅಂದಾಗ ಎಂತವರಿಗಾದ್ರೂ ಬೇಜಾರಾಗುತ್ತೆ. ದರ್ಶನ್ ಅವರು ಬೇಗ ಹುಷಾರಾಗ್ಲಿ, ಮೊದಲಿನ ಹಾಗೆ ಫಿಲ್ಮ್ ಇಂಡಸ್ಟ್ರಿಗೆ ವಾಪಸ್ ಬರ್ಲಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.